ಕವಿತಾನ ಈಗಾಗಲೇ ಇಡೀ ಬಂಧಿಸಿದ್ರಿಂದಾಗಿ ಅವರು ಎನ್ ಡಿ ಎ ಜೊತೆಗೆ ಎಷ್ಟು ಮಂದಿಗೆ ಕೂಡ್ತಾರೆ ಹೋಗ್ತಾರೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ. ಇವಿಷ್ಟು ಇವು ಪ್ಲಸ್ ಪಾಯಿಂಟ್ ಆಗಿದಾವೆ ಇಲ್ಲೇ. ಇನ್ನು ಇಲ್ಲಿ ಇದ್ರ ಬಗ್ಗೆ ನಾಲ್ಕನೇ ಹಂತದ ಬಗ್ಗೆ ಒಂದಿಷ್ಟು ಮಾತಾಡೋದಪ್ಪ ಅಂತಂದ್ರೆ ಇಲ್ಲಿ 1717 ಮಂದಿ ಏನಪ್ಪ ಅಂತಂದ್ರೆ ಸ್ಪರ್ಧೆ ಕಣದಲ್ಲಿದ್ದಾರೆ. ಅದರಲ್ಲಿ ನಾವು ಆರಿಸ್ಬೇಕಾಗಿದ್ದೆಷ್ಟು 96 ಜನರನ್ನು ಆಯ್ಕೆ ಮಾಡುವಂಥದ್ದು. ಅಲ್ಲಿ ನೇರ ಅದು ನಡೆದ. ಅದು ಕೆಲವು ಕಡೆ ಒಡಿಶಾ ಮತ್ತು ಆಂಧ್ರ ಪ್ರದೇಶದಲ್ಲಿ ಟ್ರಯಾಂಗ್ಯುಲರ್ ಒಂದು ತ್ರಿಕೋಣಾಕಾರದಲ್ಲಿ ಅಲ್ಲಿ ಸ್ಪರ್ಧೆ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಅದ ಆಂಧ್ರ ಪ್ರದೇಶದಲ್ಲಿ, ಇನ್ನೊಂದು ಕಡೆ YSR ಅದ, ಇನ್ನೊಂದು ಕಡೆ ಚಂದ್ರಬಾಬು ನಾಯ್ಡು ಪ್ಲಸ್ NDA ಅದ. ಈ ರೀತಿ ಮೂರು ಇದ್ರಿ. ಮತ್ತು ನಮ್ಮ ಒಡಿಶಾದಲ್ಲೂ ಅದ ಪರಿಸ್ಥಿತಿ ಅದ. ಒಂದು ಕಡೆ ನಮ್ಮ ನವೀನ್ ಪಟ್ನಾಯಕ ಬಿಜು ಪಟ್ನಾಯಕ ಜನತಾದಳ ಅದ, ಇನ್ನೊಂದು ಕಡೆ NDA ಅಂದರೆ ನಮ್ಮ ಏನಪ್ಪ ನಿಮ್ಮ BJP ಅದ. ಆ ನಂತರ ಇನ್ನೊಂದು ಕಡೆ ಏನದಪ್ಪ ಅಂತಂದ್ರೆ ಕಾಂಗ್ರೆಸ್ ಅದ. ಹೀಗಾಗಿ ಎರಡೂ ರಾಜ್ಯಗಳ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಾಗಿ ಹೋಪ್ಸ್ NDA ಪಡಿಬೇಕಾಗಿದೆ. ಅದರಲ್ಲಿ ಅದು ಹೌದಪ್ಪ ನಮಗೆ ಇನ್ನೇನು ಒಂದಿಷ್ಟು ಲಾಭ ಆಗ್ತದೆ ಅಂತೇಳಿ. ಆ ಲಾಭ ಎಷ್ಟು ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗ್ತದೆ, ಏನಾಗ್ತದೆ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡೋಣ. ಯಾಕಂದ್ರೆ ಲಾಸ್ಟ್ ಟೈಮ್ 2019 ಆಗಿರ್ಬೋದು, 14 ಆಗಿರ್ಬೋದು, ಇವೆರಡೂ ರಾಜ್ಯಗಳ ಮುಖಂಡರು ವಿಶೇಷವಾಗಿ NDA ಜೊತೆ ಗುರುತಿಸಿಕೊಂಡಿದ್ದಾರೆ, ಕಾಂಗ್ರೆಸ್ನ ವಿರೋಧಿಸ್ತಾ ಬಂದಿದ್ದಾರೆ. ಮತ್ತು ಕಾಂಗ್ರೆಸ್ ವಿರೋಧದ ನೆಲೆಯಲ್ಲೆಲ್ಲ ಬಿಜು ಪಟ್ನಾಯಕರ ಜನತಾದಳ ಹೊಟ್ಕೊಂಡದ ಬೆಳೆದ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಈ ಒತ್ತಿನ ಚುನಾವಣೆ ಏನದಪ್ಪ ಅಂತಂದ್ರೆ NDAಗೆ ಮಾತ್ರ ಮಾಡು ಇಲ್ಲವೇ ಮಾಡಿ ಆದಷ್ಟು ಹೆಚ್ಚು ಸೀಟ್ಗಳನ್ನು ಗೆಲ್ಲುವಂಥ ಪ್ರಯತ್ನ ಮಾಡು, ತಮ್ಮ ಗೆಳೆಯರನ್ನು ಹೆಚ್ಚು ಆರಿಸ್ಕೊಂಡು ಬಾರಪ್ಪ ಅನ್ನುವಂಥ ಪರಿಸ್ಥಿತಿ ಇಲ್ಲಿದೆ. ಹಾಗಂತೇಳಿ ಈಗಾಗಲೇ ಆದಂಥ ಚುನಾವಣೆಯಲ್ಲಿ NDAಗೆ ಎಲ್ಲ ಪೂರ್ತಿಯಾಗಿ ವಿರೋಧ ಆಗಿದೆ ಅಂತಲ್ಲ, ಆದರೆ 2019 ಮತ್ತು 2014 ಏನಿತ್ತಲ್ಲ ಅಂಥ ಗಾಳಿ ಇವತ್ತಿಲ್ಲ ಅಲ್ಲೇ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಎಲ್ಲರೂ ವಿಚಾರ ಮಾಡ್ತಾಯಿದ್ದಾರೆ ಯಾರಾಗ್ಬೋದು ಅಂತೇಳಿ. ಅದಕ್ಕೆ ಇವತ್ತೊಂದು ಪೂರ್ಣ ವಿರಾಮ ಅಥವಾ ಒಂದಿಷ್ಟು ಆ ದಿಶೆಯಲ್ಲೇ ಹೊಸ ಏನಾದರೂ ಐಡಿಯಾ ಕೊಡ್ಬೋದಾಗಿ ಇವತ್ತಿನ 4ನೇ ಹಂತದ ಚುನಾವಣೆ ಎನ್ನುವಂಥದ್ದು. ಯಾಕೆಂದರೆ ಈಗಾಗಲೇ ಇಂಡಿಯಾಗೆ ನಮ್ಮ ಕೇಜ್ರಿವಾಲ್ರ ಬಲ ಬಂದದ, ಅವರು ಜೋರ್ದಾರಾಗಿ ಮಾತಾಡ್ತಾ ಇದ್ದಾರೆ. ಈ ಹಿಂದಿನ ಕೇಜ್ರಿವಾಲ್ರಿಗೂ ಇವತ್ತಿನ ಕೇಜ್ರಿವಾಲ್ರಿಗೂ ಅಂತರದ. ಯಾಕೆ ಅಂತರದಪ್ಪ ಅಂದ್ರೆ ಹಿಂದಿನ ಕೇಜ್ರಿವಾಲ್ರಲ್ಲೇ ಜೈಲಿಗೆ ಹೋಗಿ ಬಂದಂಥ ಒಂದು ಸರ್ಟಿಫಿಕೇಟ್ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಮೋದಿ ಅವರು ಜೈಲಿಗೆ ಹಾಕಿದ್ರು ಅಂತ ಹೇಳ್ತಾ ಈ ಮೋದಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಂಥ ಒಂದು ಅವಕಾಶ ಪಡ್ಕೊಂಡ್ಬಂದಿದ್ದಾರೆ ಯಾರು ಕೇಜ್ರಿವಾಲ್. ಅವತ್ತೇನಾಗಿದ್ರು ದೆಹಲಿಯ ನಾಯಕರು ಅಷ್ಟೇ ಅನಿಸ್ಕೊಳ್ತಾ ಇದ್ರು. ನೀವು ಹಂಗಿಲ್ಲ, ಈ ಒಂದು ಇಂಡಿಯಾದ ಜೊತೆಗೆ ಇದ್ದಂಥ ಅನೇಕ ನಾಯಕರಲ್ಲಿ ಇವರು ಒಬ್ಬರೊಬ್ಬ ಒಳ್ಳೆಯ ನಾಯಕರು ಅನ್ನುವಂಥದ್ದು. ರಾಹುಲ್ ನಂತರ ಹೆಸರು ಏನಾದರೂ ಕೇಳಿ ಬಂದರೆ ಇವತ್ತು ಕೇಜ್ರಿವಾಲ್ ಕೇಳಿ ಬರ್ತಾ ಇದೆ. ಮಮತಾ ಬ್ಯಾನರ್ಜಿ ಅವ್ರದ್ದಲ್ಲ, ಮಮತಾ ಬ್ಯಾನರ್ಜಿ ಅವರು ಸೀಮಿತ ಆಗಿಬಿಟ್ರು ಅಲ್ಲೇ ಎಲ್ಲಿಗೆ ಅವರ ಪಶ್ಚಿಮ ಬಂಗಾಳಕ್ಕೆ. ಅಲ್ಲಿ ಅವರು ಜೋರ್ದಾರ್ ಅಂತ ವಿರೋಧ ಬರ್ತಾ ಇದೆ. ಆ ಮತ್ತು ಬೇರೆ ಅಂದರೆ ಇಲ್ಲ ಹೇಳುವಂಥ ಉದ್ದೇಶ ಏನಪ್ಪ ಅಂದರೆ ಕೇಜ್ರಿವಾಲ್ರಿಂದಾಗೆ ರಾಹುಲ್ ಅವರಿಂದಾಗೆ ಕೇಜ್ರಿವಾಲ್ಗೆ ಒಂದು ಒಳ್ಳೆಯ ಇಮೇಜ್ ಬಂದುಬಿಟ್ಟಿದ್ರೆ ಇವತ್ತು ಏನಾದರೂ ಇವ್ರು ಸಾಧಿಸಬಹುದು ಅಂತ. ಅಂಥ ಸಂದರ್ಭದಲ್ಲಿ ಒಂದಿಷ್ಟು ಒಡಿಶಾ ಮತ್ತು ಅದ್ರ ಜೊತೆಗೆ ಆಂಧ್ರ ಪ್ರದೇಶ ಸ್ವಲ್ಪ ಹರಡಲಾಗ್ಬೋದು, ತೊಂದರೆ ಆಗ್ಬೋದು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಆಗಲಿ ಈ 96 ಕ್ಷೇತ್ರಗಳ ಎಲೆಕ್ಷನ್ ಮಾತ್ರ ಇವತ್ತು ಕಂಪ್ಲೀಟ್ ಆಗ್ತದೆ. ನಂತರದಲ್ಲೇ ನೋಡೋಣ. ಹಾಗಾದರೆ ಈ ಒಂದು 96ರಲ್ಲಿ ಭಾಳ ಪ್ರಮುಖವಾದಂಥ ಜನ ಯಾರು ಇರ್ತಾರಪ್ಪ, ಇದರಲ್ಲಿ ಯಾರು ಆಯ್ಕೆ ಆಗೋದಕ್ಕಾಗಿ ಪ್ರಯತ್ನ ನಡೆಸಿದ್ದಾರೆ ಅಂತ ವಿಚಾರ ಮಾಡಿದಾಗ ಮೊದಲನೇದಾಗಿ ಗಿರಿರಾಜ್ ಸಿಂಗ್ BJPಯಿಂದ. ಇವ್ರ ಬಗ್ಗೆ ನೀವು ಕೇಳಿದಿರಿ. ಗಿರಿರಾಜ್ ಸಿಂಗ್ರ ಬಗ್ಗೆ ಪೂರ್ತಿ ಏನು ಕೇಳಿದ್ರು ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೇ ಮುಸ್ಲಿಮ್ಸ್ನ ಪಾಕಿಸ್ತಾನ ಕಳಿಸುವಂಥದ್ದು, ಏನಾದರೂ ಒಂದು ಸ್ವಲ್ಪ ಮುಸ್ಲಿಂ ಪರವಾಗಿ ಮಾತಾಡಿದ್ರೆ ಅವ್ರನ್ನ ಪಾಕಿಸ್ತಾನ ಕಳಿಸೋದು, ಇದನ್ನು ಮಾತಾಡ್ತಾ ಅತ್ಯಂತ ಪ್ರಬಲ ಹಿಂದುತ್ವವಾದಿ ಮನುಷ್ಯ ಇವರು ಗಿರಿರಾಜ್ ಸಿಂಗ್ ಅವರು. ಮತ್ತು ಜೊತೆಗೆ ಇಲ್ಲಿವರೆಗೆ ಅವರು ಆಯ್ಕೆ ಆಗ್ತಾ ಬಂದಿದ್ದು ಹಿಂದುತ್ವದ ನೆಲೆಗಟ್ಟಿನಲ್ಲ. ಹೀಗಾಗಿ ಅವ್ರ ಧ್ವನಿಯನ್ನು ಯಾರಿಗೂ ಅಡಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನೋ ಅವ್ರು ಅಡಗಿಸೋದು ಅಂದರೆ ಸೋಲಿಸೋದು ಅಂತ. ಸೋಲ್ತಾರೆ ಹೆಂಗೆ ಯಾಕಪ್ಪ ಅಂತಂದ್ರೆ ಇವರು ಬೆಗುಸರಾಯ್ ಬಿಹಾರದ ಕ್ಷೇತ್ರದಿಂದ ಆಯ್ಕೆ ಆಗುವಂಥ ಜನ ಇದ್ದಾರೆ. ಈಗಾಗಲೇ ಬೆಗುಸರಾಯದಲ್ಲೇ ವಿಶೇಷವಾಗಿ ನಮ್ಮ ಕನಯ್ ಕುಮಾರ್ ಅವ್ರ ಪ್ರಭಾವ ಸಾಕಷ್ಟದ. ಅವರು ಬೆಗುಸರಾಯದವರು. ಹೀಗಾಗಿ ಏನಾಗ್ತದೆ ನೋಡೋಣ. ಅಲ್ಲಿ ಜೋರು ಸ್ಟಫ್ ಏನೋ ಒಂದು ಕಾಂಪಿಟೇಷನ್ ಇದೆ. ಭಾಳ ಬಲಿಷ್ಠ ಇದ್ದಾರೆ ಗಿರಿರಾಜ್ ಸಿಂಗ್ ಅವರು. ವಿರೋಧವಾಗಿ ಅಲ್ಲೂ ಏನಪ್ಪ ಅಂದ್ರೆ ಈ